ನೋಡಿ, ಇತ್ತೀಚಿನ ದಿನಗಳಲ್ಲಿ ಅಂಗನವಾಡಿ ಅಂತ ಬಂದಾಗ ಎಲ್ಲರೂ ಕೂಡ ಭಯಭೀತರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಯಾಕಂದ್ರೆ ಆಹಾರ ಪದಾರ್ಥಗಳಲ್ಲಿ ಹುಳಗಳು, ಕಸಗಳು ಪತ್ತೆಯಾಗ್ತಾ ಇದೆ. ಇದು ಆಹಾರ ಸಚಿವರು ನೋಡಲೇಬೇಕಾದಂತಹ ಸುದ್ದಿ. ಆಹಾರ ಪದಾರ್ಥಗಳಲ್ಲಿ ಹುಳಗಳು, ಕಸ ಪತ್ತೆಯಾಗ್ತಾ ಇದೆ. ಮಕ್ಕಳು, ಗರ್ಭಿಣಿಯರಿಗೆ ನೀಡುವಂತಹ ಆಹಾರ ಪದಾರ್ಥ ಇದು. ಅಂಗನವಾಡಿಯಲ್ಲಿ ಮಕ್ಕಳು ತಿಂತಾ ಇರುವಂತಹ ಆಹಾರ ಎಷ್ಟು ಸೇಫ್ ಆಗಿದೆ? ಪರೀಕ್ಷಿಸದೆ ಪ್ಯಾಕ್ ಅನ್ನ ಮಾಡಿ ಗರ್ಭಿಣಿ ಮಕ್ಕಳಿಗೆ ನೀಡುವಂತಹ ಆಹಾರದ ಕರ್ಮಕಾಂಡ ಇದು. ನೆಲಮಂಗಲದ ಬುದಿಹಾಳ್ ಗ್ರಾಮದಲ್ಲಿ ಉತ್ಪಾದನಾ ಘಟಕ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉತ್ಪಾದನಾ ಘಟಕ ಇದು. ಅಂಗನವಾಡಿಗಳಿಗೆ ವಿತರಿಸುವಂತಹ ಪದಾರ್ಥದಲ್ಲಿ ಹುಳುಗಳು ಪತ್ತೆಯಾಗಿವೆ. ಸರ್ಕಾರದ ಗೋದಾಮಿನಿಂದಲೇ ಕಸ, ಹುಳು ಇರುವಂತದ್ದು ಪತ್ತೆಯಾಗ್ತಾ ಇರೋದು. ಎಸ್ ನೋಡಿ, ಇದು ಆಹಾರ ಸಚಿವರ ಗಮನಕ್ಕೆ ಬರಲೇಬೇಕಾದಂತಹ ಸುದ್ದಿ. ಆಹಾರ ಪದಾರ್ಥದಲ್ಲಿ ಹುಳುಗಳು, ಕಸಗಳು ಪತ್ತೆ ಆಗಿದೆ ಅಂದ್ರೆ ಏನರ್ಥ? ಮಕ್ಕಳುಗಳು ಅದನ್ನ ತಿಂತಾ ಇರ್ತಾರೆ, ಗರ್ಭಿಣಿಯರು ಅದನ್ನ ಸೇವನೆ ಮಾಡ್ತಾ ಇರ್ತಾರೆ. ಟೆಂಡರ್ ಪಡೆದಿರುವಂತಹ ಚಿತ್ರದುರ್ಗದ ವಸುಧಾ ಎಂಟರ್ಪ್ರೈಸಸ್ ಮಿಲೆಟ್ ಸಾಂಬಾರ್ ಆಹಾರ ಪದಾರ್ಥಗಳು ಸರಬರಾಜನ್ನ ಮಾಡ್ತಾ ಇದ್ರು. ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರದ ಅಂಗನವಾಡಿಗಳಿಗೆ ಸರಬರಾಜು ಮಾಡ್ತಾ ಇದ್ದಂತಹ ಆಹಾರ ಪದಾರ್ಥ ಇದು. ಪ್ಯಾಕ್ಗೂ ಮುನ್ನ ಟೆಸ್ಟ್ ಆಗದೆ ಮಕ್ಕಳು, ಗರ್ಭಿಣಿಯರಿಗೆ ವಿತರಣೆ ಮಾಡ್ತಿದ್ದಾರೆ. ಮಕ್ಕಳು, ಗರ್ಭಿಣಿಯರ ಆಹಾರದ ಬಗ್ಗೆ ನಿರ್ಲಕ್ಷ್ಯ ಯಾಕೆ ತೋರ್ತಾ ಇದ್ದೀರಿ? ಬೇರೆ ತಯಾರಿಕಾ ಘಟಕದಿಂದ ಬರುವುದೇ ಹೀಗೆ ಅಂತ ಸಬೂಬು ಹೇಳ್ತಾ ಇದ್ದಾರೆ. ಈ ಸಬೂಬು ಹೇಳೋದನ್ನ ಬಿಟ್ಟು ತಯಾರಿಕಾ ಘಟಕದ ನಿರ್ವಾಹಕರು ಕೆಲಸವನ್ನ ಜಾಗೃತಿಯಿಂದ ಮಾಡೋದನ್ನ ಕಲಿಬೇಕು. ಎಲ್ಲವೂ ಗೊತ್ತಿದ್ರು ಸುಮ್ಮನಿದ್ದಾರ ಹಾಗಿದ್ರೆ ಅಧಿಕಾರಿಗಳು? ಟೆಂಡರ್ ಪಡೆದಿರೋ ಚಿತ್ರದುರ್ಗದ ವಸುಧಾ ಎಂಟರ್ಪ್ರೈಸಸ್ ನೀವು ಮಾಡ್ತಿರೋದು ಸರಿಯಾ ಅನ್ನೋ ಪ್ರಶ್ನೆ ಈಗ ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲ, ಆಹಾರ ಎಷ್ಟು ಸೇಫು ಅನ್ನೋದು ಇದನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ. ನೋಡಿ, ಎಷ್ಟರ ಮಟ್ಟಿಗೆ ಅಕ್ಕಿಯಲ್ಲಿ ಹುಳು ಬಿದ್ದಿದೆ. ಅವರು ಕಳಿಸುವಂತಹ ಸಾಂಬಾರ್ ಪದಾರ್ಥದಲ್ಲಿ ಹುಳಗಳು. ಇಂತಹ ಹುಳಗಳನ್ನ ಹೇಗ್ರಿ ಊಟ ಮಾಡ್ತಾರೆ? ಅದರಲ್ಲೂ ಮಕ್ಕಳು, ಗರ್ಭಿಣಿಯರಿಗೆ, ಅತ್ಯುತ್ತಮವಾಗಿ ಗರ್ಭಿಣಿಯರಿಗೆ ಕೊಡುವಂತಹ ಅಂಗನವಾಡಿಯಿಂದ ಸರಬರಾಜು ಆಗುವಂತಹ ಈ ಒಂದು ಅಕ್ಕಿ, ಈ ಒಂದು ಮಸಾಲೆಗಳನ್ನ ಚೆಕ್ ಮಾಡದೆ ಹಾಗೇ ಏನು ಸರಬರಾಜು ಮಾಡ್ತಾ ಇರೋದು, ಮಕ್ಕಳಿಗೆ ತಿನ್ನಿಸ್ತಾ ಇರೋದು, ಗರ್ಭಿಣಿಯರಿಗೆ ಕೊಡ್ತಾ ಇರೋದು. ಪರೀಕ್ಷಿಸದೆ ಪ್ಯಾಕ್ ಮಾಡಿ ಗರ್ಭಿಣಿ ಮಕ್ಕಳಿಗೆ ನೀಡ್ತಾ ಇದ್ದೀರಾ ಆಹಾರವನ್ನ. ಇದು ನೆಲಮಂಗಲದ ಬೂದಿಹಾಳ್ ಗ್ರಾಮದಲ್ಲಿನ ಉತ್ಪಾದನಾ ಘಟಕದ ಕರ್ಮಕಾಂಡ ಇದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉತ್ಪಾದನಾ ಘಟಕದಿಂದಲೇ ಈಗ ಅಂಗನವಾಡಿಗೆ ವಿತರಿಸುವಂತಹ ಕಾರ್ಯ ನಡೀತಾ ಇದೆ. ಪದಾರ್ಥಗಳಲ್ಲಿ ಹುಳಗಳು ಪತ್ತೆ ಆಗ್ತಾ ಇದೆ. ಸರ್ಕಾರದ ಗೋದಾಮಿನಿಂದಲೇ ಕಸ, ಹುಳು ಇರುವಂತಹ ಆಹಾರ ಸಪ್ಲೈ ಆಗ್ತಾ ಇರೋದು. ಲ್ಯಾಬ್ ಟೆಸ್ಟ್ ಆಗದೆ ವೈಟ್ ಫೀಲ್ಡ್ ನಿಂದ ಉತ್ಪಾದನಾ ಘಟಕಕ್ಕೆ ಹೇಗೆ ಸಪ್ಲೈ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ ಅಧಿಕಾರಿಗಳು ನೀವು? ಹಾಗಿದ್ರೆ ಟೆಂಡರ್ ಪಡೆದಿರುವಂತ ಚಿತ್ರದುರ್ಗದ ವಸುಧಾ ಎಂಟರ್ಪ್ರೈಸಸ್ ಅವರೇ, ನಿಮಗೆ ಸ್ವಲ್ಪನಾದ್ರೂ ಜಾಗೃತಿ ಇರ್ಬೇಕಲ್ವಾ? ಮಕ್ಕಳಾಗಿರ್ಬಹುದು, ಗರ್ಭಿಣಿಯರಾಗಿರ್ಬಹುದು, ತಿಂತಾ ಇರ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಹೊಣೆ? ಅವರ ಜೀವಕ್ಕೆ, ಜೀವನದ ಜೊತೆ ಚಲ್ಲಾಟವನ್ನ ಆಡ್ತಿದ್ದೀರಾ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕಕ್ಕೆ. ಎಸ್ ರಾಘವೇಂದ್ರ, ಈಗ ಟೆಂಡರ್ ಅನ್ನ ಪಡೆದಿರುವಂತಹ ಚಿತ್ರದುರ್ಗದ ವಸುಧಾ ಎಂಟರ್ಪ್ರೈಸಸ್ ಅವರು, ಅದು ಕೂಡ ಸರ್ಕಾರದ ಗೋದಾಮಿನಿಂದಲೇ ಈ ಒಂದು ಆಹಾರ ಸಪ್ಲೈ ಆಗ್ತಾ ಇರೋದು. ಯಾಕೆ ಅಧಿಕಾರಿಗಳು ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಎಲ್ಲ ಗೊತ್ತಿದ್ದು ಈ ರೀತಿ ಯಾಕೆ ಮೌನ ವಹಿಸ್ತಾ ಇದ್ದಾರೆ ಅಂತ? ಏನು ಅಂದ್ರೆ, ನೆಲಮಂಗಲ ಮತ್ತೆ ದೊಡ್ಡಬಳ್ಳಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಏನೊಂದು ಸರ್ಕಾರದ ಗೋದಾಮಿನಿಂದನೇ ಸಪ್ಲೈ ಆಗುತ್ತೆ ಅಕ್ಕಿ, ಬೇಳೆ ಮತ್ತು ಇವೆಲ್ಲ ದವಸ ಧಾನ್ಯಗಳು ಏನಿದಾವೆ, ಕೆಲವೆಲ್ಲ ಸಪ್ಲೈ ಆಗುವಂತ ಒಂದು ಉತ್ಪಾದನಾ ಘಟಕಕ್ಕೆ ಎಲ್ಲೋ ಸರ್ಕಾರದಿಂದನೇ ಎಲ್ಲೋ ಬೊಕ್ಸಕ್ಕೆ ಅಂದ್ರೆ ಅಲ್ಲಿನ ಗೋದಾಮಿನ ಕಾಂಟ್ರಾಕ್ಟ್ ಏನ್ ತಗೊಂಡಿರ್ತಾರೆ, ಅಲ್ಲಿನವರು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ದಲ್ಲೇ ಸಾಕಷ್ಟು ಕಳ್ಳಾಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಈ ಸರ್ಕಾರದಿಂದ ಬರ್ತಕ್ಕಂಥ ಅಕ್ಕಿ ಬೇಳೆಗಳಲ್ಲಿ ಹುಳು ಮತ್ತೆ ಕೂಡ್ ಬಿದ್ದು ತುಂಬಾ ಶುಚಿತ್ವ ಇಲ್ದಲ್ಲಿರುವಂತ ಒಂದು ಏನೊಂದು ದಾಸ್ತಾನನ್ನ ಒಂದು ಗರ್ಭಿಣಿಯರಿಗೆ ಮತ್ತೆ ಮಕ್ಕಳಿಗೆ ಸರಬರಾಜು ಆಗುವಂತ ಫುಡ್ ಮತ್ತೆ ಇವರು ಗರ್ಭಿಣಿಯರಿಗೆ ಕೊಡ್ತಾರೆ ಅಂತಂದ್ರೆ ಈಗ ಚೆನ್ನಾಗಿರೋ ತಿಂದೇನೆ ಈಗ ಬದುಕೋದು ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಈಗ ಮಕ್ಕಳಿಗೆ ಮತ್ತೆ ಗರ್ಭಿಣಿಯರಿಗೆ ಪೂರೈಕ ಆಗುವಂತ ಒಂದು ಆಹಾರ ಪದಾರ್ಥಗಳಲ್ಲಿ ಈ ರೀತಿ ಒಂದು ಕಳಪೆ ಮಟ್ಟದ ಒಂದು ಸಪ್ಲೈ ಆಗತ್ತೆ ಅಂತ ಹೇಳಿದ್ರೆ ದಾಸ್ತಾನು ಯಾವ ರೀತಿ ಇದ್ ಮಾಡ್ಬೇಕು? ಇಲ್ಲಿನ ಅಧಿಕಾರಿಗಳಾಗ್ಲಿ, ಡಿಸಿ ಆಗ್ಲಿ, ಆಹಾರ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಇನ್ಸ್ಪೆಕ್ಷನ್ ಮಾಡ್ಬೇಕಲ್ವಾ? ಇದನ್ನ ಒಂದು ಪ್ರಶ್ನೆಯನ್ನ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಈಗಾಗಲೇ ಮಾಹಿತಿ ರವಾನೆ ಆಗಿರುವಂತದ್ದು. ಈ ಒಂದು ಘಟಕಕ್ಕೆ, ಉತ್ಪಾದನಾ ಘಟಕಕ್ಕೆ ಈಗಾಗಲೇ ಆಹಾರ ಇಲಾಖೆಯಿಂದ FSSI ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ
ಇಂತೀರಾ. ಎಸ್ ರಾಘವೇಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.